ಸಿದ್ದರಾಮಯ್ಯನವರು ವಿಷಯ ಹೇಳಿದ್ರಿ, ಸ್ಟ್ರಾಂಗ್ ಲೀಡರ್ನ ಬೆಳೆಸ್ತಾರೆ, ಸ್ಟ್ರಾಂಗ್ ಲೀಡರ್ ಆಗಿದ್ದಾರೆ ಅವರು ಅಂತ. ಬಟ್ ಸಿದ್ದರಾಮಯ್ಯ ಕೂಡ ಯಾವುದೇ ಡಿಸಿಷನ್ ತಗೊಳ್ಳುವಾಗ ಹೈಕಮಾಂಡ್ ಮುಂದೆ ಕೈ ಕಟ್ಟು ನಿಂತ್ಕೊಂಡು ಇದನ್ನು ಮಾಡಲಾ ಅಂತ ಕೇಳಬೇಕಾಗತ್ತೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಮಿನಿಸ್ಟರ್ ಮಾಡಬೇಕು ಅಂದರೂ ಹೈಕಮಾಂಡಿಂದ ಆದೇಶ ಬರಬೇಕು, ಸಿದ್ದರಾಮಯ್ಯನವ್ರು ತಗೊಳ್ಳೋದಿಲ್ಲ ಡಿಸಿಷನ್. ಸ್ವಾಮಿ, ನಮ್ಮ ಪಾರ್ಟಿ ಒಂದು ಪ್ಯಾರಾಮೀಟರ್ ಫಿಕ್ಸ್ ಮಾಡಿದೆ. ಐ ಹ್ಯಾವ್ ಸೀನ್ ಇನ್ ಆಲ್ ಚೀಫ್ ಮಿನಿಸ್ಟರ್ ಮೈ ಟೈಮ್ ಆಫ್ ಧರಮ್ ಸಿಂಗ್. ಈಗ ಧರಮ್ ಸಿಂಗ್ ಸಂದರ್ಭದಲ್ಲಿ ನಾನು ಎಷ್ಟೋ ಜನ ನಮ್ಮ ಪಕ್ಷಕ್ಕೆ ಕರ್ಕೊಂಡು ಬಂದಿದ್ದೆ, ನಾನು ಗೆದ್ದಿದ್ದೆ. ಸೊ ದೇವೇಗೌಡರಿಗೂ ಅವ್ರಿಗೊಂದು ಅಂಡರ್ಸ್ಟ್ಯಾಂಡಿಂಗ್ ಬಂತು. ಅವರು ಇಲ್ಲ ಶಿವಕುಮಾರ್ನ ದೂರ ಇಡಬೇಕು, ಇವ್ರನ್ನ ಕೃಷ್ಣ ಅವ್ರನ್ನ ದೂರ ಇಡಬೇಕು ಅನ್ನೋದು ಕಂಡೀಷನ್ ಆಯಿತು. ಐ ವಾಸ್ ಔಟ್. ಸುಮ್ಮನೆ ದಮ್ ತಡ್ಕೊಂಡು 20 ತಿಂಗಳು ಸುಮ್ಮನೆ ಇರಲಿಲ್ವ ನಾನು? ದಮ್ ತಡ್ಕೊಂಡಿದ್ರಿ ಸೊ ಹಂಗೆ ಇರ್ಲಿಕ್ಕೆ ಬೇಕಾದ ನಮ್ಮ ಪಾರ್ಟಿಲಿ ಒಂದು ಪ್ಯಾರಾಮೀಟರ್ ಫಿಕ್ಸ್ ಮಾಡ್ತಾರೆ. ವಿ ಆರ್ ಡಿಪೆಂಡಿಂಗ್ ಆನ್ ನೆಹರು ಫ್ಯಾಮಿಲಿ, ವಿ ಆರ್ ಡಿಪೆಂಡಿಂಗ್ ಆನ್ ಗಾಂಧಿ ಫ್ಯಾಮಿಲಿ. ದಟ್ ಈಸ್ ದಿ ಫ್ಯಾಮಿಲಿ ವಿಚ್ ಹಸ್ ಕೆಪ್ಟ್ ಅವರ್ ಪಾರ್ಟಿ ಅಂಡ್ ದಿ ಕಂಟ್ರಿ ಯುನೈಟೆಡ್. ವಿ ಆಲ್ ಹ್ಯಾವ್ ಫೇತ್. ಬದಲಾವಣೆ ಮಾಡೋದು ಕೂಡ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿನೇ ಮಾಡಬೇಕು. ಅವ್ರು ಯಾರು ಮಾಡಲಿ, ಒಂದು ಟೊಪ್ಪಿ ಗ್ರೌಂಡ್ ರಿಯಾಲಿಟಿ ಸಿದ್ದರಾಮಯ್ಯನವರಿದ್ದಾರೆ, ಪರಮೇಶ್ವರ್ ಇದ್ದಾರೆ, ಕಮಲ್ನಾಥ್ ಇದ್ದಾರೆ. ನಾನು ಸಿದ್ದರಾಮಯ್ಯನವರು, ಪರಮೇಶ್ವರ್ ಎಲ್ಲ ನಾವೆಲ್ಲ ಫೀಲ್ಡ್ ಪ್ಲೇಯರ್ಸ್. ಯಾವ ಸ್ಥಾನದಲ್ಲಿ ಅವ್ರು ಕೂತ್ಕೊಳ್ಬೇಕು ಪಕ್ಷದ ಮೇಲ್ಗಡೆ ಆ ಕೆಲಸ ಅವ್ರು ಏನು ರಿವ್ಯಾಂಪ್ ಆಗೋದು ಬೇಡ ಅಂತೀರಾ ನೀವು? ಅವ್ರು ಮಾಡ್ತಾರೆ, ಎಲ್ಲೆಲ್ಲೇನು ರಿವ್ಯಾಂಪ್ ಮಾಡಬೇಕು ಅಲ್ಲಿ ಮಾಡ್ತಾರೆ. ಐ ಥಿಂಕ್ ಬಟ್ ನಾಟ್ ದಿ ಲೀಡರ್ಶಿಪ್, ನಾಟ್ ದಿ ಟಾಪ್ ಲೀಡರ್ಶಿಪ್. ಓಕೆ, ನೆಹರು ಗಾಂಧಿ ಕುಟುಂಬವನ್ನು ಬಿಡಿ, ದಟ್ ಈಸ್ ಇನೋವೇಟಬಲ್ ಇರಬೇಕು. ಬಟ್ ನೆಹರು ಗಾಂಧಿ ಕುಟುಂಬದ ಸುತ್ತ ಒಂದು ಕ್ಯಾಕಸ್ ಇದೆಯಲ್ಲ, ಅದು ಅನೇಕ ರಾಜ್ಯಗಳಿಂದ ಸೇರಿಕೊಂಡಿರುವಂಥ ಒಂದು ಮುಖಂಡರ ಕೂಟ. ಅದು ಕರ್ನಾಟಕದ ನಾಯಕರುಗಳಲ್ಲಿದ್ದಾರೆ. ದೇ ಫಾರ್ಮ್ ದಿ ಹೈಕಮಾಂಡ್. ಕರ್ನಾಟಕದಲ್ಲಿ ಏನಾಗ್ತಿದೆ ಅನ್ನೋದನ್ನ ಇವ್ರ ಮೂಲಕನೇ ಅವ್ರು ತಿಳ್ಕೋಬೇಕು. ಇವರ ಕಣ್ಣಿನಿಂದ, ಇವರ ಮೂಗಿನ ನೇರಕ್ಕೆ ಅದು ಸುಳ್ಳು. ನಾನು ಹೇಳ್ತೀನಿ, ಅವರೆಲ್ಲ ಕರ್ನಾಟಕದಲ್ಲಿ ಇರೋರು ಅಲ್ಲಿ ಯಾರು ಇಂಟರ್ಫಿಯರ್ ಆಗಲ್ಲ. ಯಾರಿಗೂ ಎಂಟ್ರಿ ನೋ, ದೇ ವಿಲ್ ನಾಟ್ ಇಂಟರ್ಫಿಯರ್. ಅವ್ರವ್ರಿಗೆ ಏನೇನು ಜವಾಬ್ದಾರಿ ಕೊಟ್ಟಿದೆ ಅವ್ರವ್ರು ಮಾಡ್ತಾ ಇರ್ತಾರೆ. ನಮ್ಮ ಪಕ್ಷದಿಂದ ಯಾರಿಗೆ ರೆಪ್ರೆಸೆಂಟೇಟಿವ್ ಅಲ್ಲಿಂದ ಇಲ್ಲಿ ಇರ್ತಾರೆ, ಜನರಲ್ ಸೆಕ್ರೆಟರಿಗಳು ಅವ್ರದ್ದೇ ಆದಂಥ ಒಂದು ಮಾಹಿತಿ ಇರ್ತಾರೆ, ಅವ್ರ ಮೇಲೆ ಅವ್ರು ಡಿಪೆಂಡ್ ಆಗ್ತಾರೆ. ರಾಜ್ಯದಲ್ಲೂ ಏನು ಬದಲಾವಣೆ ಬೇಡವಾ? ಏನು ಹೇಳಿ? ರಾಜ್ಯದಲ್ಲೂ ಏನು ಬದಲಾವಣೆ ಆಗೋದು ಅವಶ್ಯಕತೆ ಇದೆ? ಇಬ್ಬರು ಮಂತ್ರಿಗಳು ತಮ್ಮ ಮಕ್ಕಳಿಗೋಸ್ಕರ ಟಿಕೆಟ್ಗೋಸ್ಕರ ಹೋರಾಡಿ, ಒದ್ದಾಡಿ, ಬಡದಾಡಿ ಟಿಕೆಟ್ ತಗೊಂಡು ಯಾರು 1.5 ಲಕ್ಷ ಮತಗಳ ಅಂತರಲ್ಲಿ ಸೋತ್ರಲ್ಲ. ಯಾರು? ದೇಶಪಾಂಡೆ ಅವರು, ಶಾಮನೂರು ಶಿವಶಂಕರಪ್ಪ. ಐ ಆಮ್ ಟೆಲಿಂಗ್ ಯು, ಶಾಮನೂರು ಶಿವಶಂಕರಪ್ಪ ಏನು ಟಿಕೆಟ್ ಬೇಕು ಅಂತ ಅವ್ರೇನು ಕೇಳಲಿಲ್ಲ. ದೇಶಪಾಂಡೆ ಕೂಡ ಏನು ತಾವಾಗೆ ಕೊಟ್ಬಿಟ್ರ ಪಾರ್ಟಿ? ಎಸ್, ಪಾಪ 2 ದೇಶಪಾಂಡೆ. ಐ ಆಮ್ ಟೆಲಿಂಗ್ ಯು, ನಾನು ಐ ಆಮ್ ಇನ್ ದಿ ಎಲೆಕ್ಷನ್ ಕಮಿಟಿ. ಐ ಆಮ್ ಟೆಲಿಂಗ್ ಯು, ನಾನು ಐ ಆಮ್ ಇನ್ ದಿ ಎಲೆಕ್ಷನ್ ಕಮಿಟಿ. ಶಾಮನೂರು ಶಿವಶಂಕರಪ್ಪನವರು ನನ್ನ ಮಗನ ಟಿಕೆಟ್ ಬೇಕು ಅಂತ ಕೇಳಲಿಲ್ಲ. ಬಟ್ ಗೆಲ್ಲಿಸ್ಕೊಂಡು ಬರೋದವ್ರು ವಿ ಫೋರ್ಸ್ಡ್ ಹಿಮ್ ಟು ಕಂಟೆಸ್ಟ್ ದಿ ಎಲೆಕ್ಷನ್. ನಾನೇ ಅದನ್ನ ಹೇಳಿದ್ದೀನಿ. ಲಾಸ್ಟ್ ಟೈಮ್ 2000 ಸೋತಿದ್ದೆ. ಪ್ರಶಾಂತ್ ದೇಶಪಾಂಡೆ ಸಪೋಸ್ ಅಲ್ಲಿ ಮಾರೇಟಾಳೋ ಇದ್ರು, ಮಾರೇಟಾಳೋ ಶಿ ಬಿಕೇಮ್ ದಿ ಗವರ್ನರ್. ಈಗ ಯಂಗ್ಸ್ಟರು, ನ್ಯೂ ಜನರೇಷನ್ ಬೆಳಿಬೇಕು. ಆಯ್ತು, ಮಂತ್ರಿ ಇರ್ಬೋದು. ಮಾರಲ್ ರೆಸ್ಪಾನ್ಸಿಬಿಲಿಟಿ ಇಲ್ವಾ ದೇಶಪಾಂಡೆ ಅವ್ರದ್ದು? ಫೈಟ್ ಮಾಡಿದ್ದಾರೆ. ಎಲೆಕ್ಷನ್ ನಿಂತ್ಕೊಳ್ಬೇಕು ಅನ್ನೋರೆಲ್ಲ ಗೆಲ್ಲಕ್ಕೆ ಸಾಧ್ಯನಾ? ದೇ ಹ್ಯಾವ್ ಡನ್ ದೇರ್ ಬೆಸ್ಟ್, ದೇ ಹ್ಯಾವ್ ಫಾಟ್. ಬೆಳ್ಕೊಂಡು ಹೋಗ್ತದೆ. ಈಗ ನಾನು ಅಸೆಂಬ್ಲಿಲಿ ದೇವೇಗೌಡರ ಮೇಲೆ ನಿಂತಿದ್ದೆ. 85ರಲ್ಲಿ ನಾನು ದೇವೇಗೌಡರ ಮೇಲೆ ಸೋತಿದ್ದೀನಿ. ತಿರ್ಗಾದಾದ್ಮೇಲೆ ಕಂಟಿನ್ಯೂಸ್ ಆಗಿ ನಾನು ಬಂದಿಲ್ಲ. ದೇವೇಗೌಡರ ಮೇಲೆ ಸೋತೆ ಅಂತ ಹೇಳಿದಾಗ ನಂಗೆ ಇನ್ನೂ ನೆನಪಾಗ್ತಿದೆ, ಮೇ ಬಿ ಲಿಟಲ್ ಔಟ್ ಆಫ್ ಕಾಂಟೆಕ್ಸ್ಟ್. ಬಟ್ ನಾನು ನಿಮ್ಮನ್ನು ಕೇಳ್ತೀನಿ, ದೇವೇಗೌಡರನ್ನು ಸೋಲಿಸಲಿಕ್ಕೆ ಅಂತ ನೀವು ಒಬ್ಬ ಕ್ಯಾಂಡಿಡೇಟ್ನ ತೊಗೊಂಬಂದ್ರಿ, ಒಬ್ಬ ಮಹಿಳೆಯನ್ನು, ತೇಜಸ್ವಿನಿ ಅವರು ಹೆಸರು ಹೇಳ್ತೀನಿ. ಅದಾದ ನಂತರ ನೀವು ಮತ್ತೊಬ್ಬ ಮಹಿಳೆಯನ್ನು ತೊಗೊಂಬಂದ್ರಿ, ರಮ್ಯಾ, ನಿಮ್ಮ ಪ್ರೊಟೀಜ್, ಯೂತ್ ಕಾಂಗ್ರೆಸ್ಗೆ ಅಂತ ತೊಗೊಂಬಂದ್ರಿ, ಎಲೆಕ್ಷನ್ಗೆ ಬಿಟ್ರಿ. ಲಕ್ಷ್ಮೀ ಹೆಬ್ಬಾಳ್ಕರ್, ಇಫ್ ಐ ಆಮ್ ನಾಟ್ ರಾಂಗ್, ಶಿ ಈಸ್ ಯುವರ್ ಕ್ಯಾಂಡಿಡೇಟ್. ಅವ್ರನ್ನ ತೊಗೊಂಬಂದ್ರಿ. ಇವತ್ತು ಒಬ್ಬರು ಪಾರ್ಟಿ ಬಿಟ್ಟೋಗಿದ್ದಾರೆ, ಇನ್ನಿಬ್ಬರು ಎಲೆಕ್ಷನ್ ಸೋತಿದ್ದಾರೆ. ಶಿ ಈಸ್ ಅವರ್ ಪಾರ್ಟಿ ಲೀಡರ್, ಅವ್ರ ಪಾರ್ಟಿ ಕ್ಯಾಂಡಿಡೇಟ್. ಡೆಫಿನೆಟ್ಲಿ ನಾವು ಸಪೋರ್ಟ್ ಮಾಡಿದ್ದೀನಿ, ನಾ ಇಲ್ಲ ಅಂತ ಹೇಳೋದಿಲ್ಲ. ಪರ್ಸನಲಿ ಡಿ ಕೆ ಶಿವಕುಮಾರ್ ಅವರ ಕ್ಯಾಂಡಿಡೇಟ್ ಲಕ್ಷ್ಮೀ ಹೆಬ್ಬಾಳ್ಕರ್, ಹೌದಾ? ಇಟ್ ಇಸ್ ನಾಟ್ ಮೈ ಪರ್ಸನಲ್ ಕ್ಯಾಂಡಿಡೇಟ್, ಇಸ್ ದಿ ಕಾಂಗ್ರೆಸ್ ಪಾರ್ಟಿ. ರಮ್ಯಾ ವಾಸ್ ಯುವರ್ ಫೈಂಡ್, ಹೌದಾ? ನೋ, ಡೆಫಿನೆಟ್ಲಿ. ಸಿ, ಬಿಕಾಸ್ ಶಿ ಹ್ಯಾಡ್ ಕಾಂಗ್ರೆಸ್. ಹೇಳ್ತೀನಿ ಐ ಆಮ್ ಟೆಲಿಂಗ್ ಯು, ಎಸ್, ಆಕೆಗೆ ಪಾಲಿಟಿಕ್ಸ್ ತರಬೇಕು ಅಂತೇಳಿ ನಾನೇ ಹೋಗಿ ಅವ್ರ ಫಾದರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ನಾನೇ ಆಕೆಗೆ ಮೆಂಬರ್ಶಿಪ್ ಎನ್ರೋಲ್ ಮಾಡಿ, ವೆನ್ ರಾಹುಲ್ ಗಾಂಧಿ ಇನ್ವೈಟೆಡ್ ಫಾರ್ ಎ ಮೆಂಬರ್ಶಿಪ್, ಎಲ್ಲರೂ ಯಂಗ್ಸ್ಟರ್ಸ್ ಬರಬೇಕು, ಡೆಮೋಕ್ರಸಿಗೆ ಬರಬೇಕು, ಅಲ್ಲ ನೀವು ಪ್ರಜಾಪ್ರಭುತ್ವ ಉಳಿಸ್ಬೇಕು ಅಂತ ರಾಹುಲ್ ಗಾಂಧಿ ಕರೆದಾಗ ಅದಕ್ಕೆ ಕೂ ಕೊಡಬೇಕು ಅಂತ ನಾನೇ ಹೋಗಿ ಆಕೆ ಕನ್ವಿನ್ಸ್ ಮಾಡಿ ನಾನು ಮೆಂಬರ್ಶಿಪ್ ಮಾಡಿ ಕರ್ಕೊಂಡು ಬಂದಿದ್ದೆ. ನಿಜ. ಹಾಗಿದ್ದಾಗ ಆ ಎಮೋಷನಲ್ ಬಾಂಡಿಂಗ್ ಇರುತ್ತಲ್ಲ, ಅದು ನಿಮ್ಮನ್ನು ಇನ್ನೂ ಅಷ್ಟು ರೆಸ್ಪಾನ್ಸಿಬಲ್ ಮಾಡುತ್ತೆ ಅವರ ಸೋಲಿಗೆ. ಖಂಡಿತ ಹೇಳ್ತೀನಿ ಕೇಳಿ. ನಾನು ಅದಕ್ಕೋಸ್ಕರ ಅವ್ರ ಗೆಲುವುಗಳಿಗೆ ನನ್ನದೇ ಆದಂಥ ಶ್ರಮವನ್ನು ಪಟ್ಟಿದ್ದೇನೆ. ಸೋತಿರ್ಬೋದು. ನೀವು ತಂದ ಕ್ಯಾಂಡಿಡೇಟ್ಗಳು, ಯಂಗ್ ವುಮನ್ ಲೀಡರ್ಸ್ ಏನಿದ್ರು,
ಅವರಲ್ಲಿ ಒಬ್ಬರು ಪಾರ್ಟಿ ಬಿಟ್ಟೋದ್ರು, ಇನ್ನಿಬ್ಬರು ಸೋತರು. ಅಂದರೆ ಅವರುಗಳನ್ನು ಪಾರ್ಟಿಯಲ್ಲಿ ಮತ್ತು ಗೆಲುವಿನ ಸಾಲಿನಲ್ಲಿ ಉಳಿಸ್ಕೊಳ್ಳೋ ಶಕ್ತಿ ಶಿವಕುಮಾರ್ ಅವ್ರಿಗೆ ಇರಲಿಲ್ಲ. ಕರ್ಕೊಂಬಂದ್ರಿ, ಬಿಟ್ಟುಬಿಟ್ರಿ, ಕೈ ಬಿಟ್ಬಿಟ್ರಿ. ನಿಮ್ಗಿನ್ನ ನನ್ನ ಫುಲ್ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲ ಅಂತ ಕಾಣ್ತದೆ. ಐ ಆಮ್ ಟೆಲಿಂಗ್ ಯು ಯಾರನ್ನೇ ಆಗಲಿ ಅವರೊಬ್ಬರೇ ನಾನು ಕರ್ಕೊಂಬಂದು ಕೆಲವು ಸಂದರ್ಭದಲ್ಲಿ ಕೆಲವನ್ನ ಗುರ್ಸ್ಬೇಕಾಗ್ತದೆ. ಗುರ್ಸಿದಂಥ ಸಂದರ್ಭದಲ್ಲಿ ನಮ್ಮ ಕೈಲಿ ಏನೆಲ್ಲ ಸ್ಟ್ರೆಂತ್ ಕೊಡ್ಲಿಕ್ಕೆ ಸಾಧ್ಯನೋ ನಾವು ಕೊಟ್ಕೊಂಡು ಬರ್ತೀವಿ. ಫೈನಲಿ ಯಾರೋ ನಮ್ಮ ಪಾರ್ಟಿ ಬಿಟ್ಟು ಹೋದವರು ಮಾಡಿದವರು ಉಪಕಾರ ಸ್ಮರಣೆ ನೋಡಿ, ನಾವು ದಿನ ಎಷ್ಟೋ ಜನರನ್ನು ತಯಾರು ಮಾಡ್ತೀವಿ. ಎ ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್, ನಾಟ್ ಫಾಲೋವರ್ಸ್. ಐ ಬಿಲೀವ್ ಬೇಕಾದಷ್ಟು ನಾಯಕರುಗಳನ್ನ, ಎಷ್ಟು ಜನಕ್ಕೆ ಚೇರ್ಮನ್ಗಳು, MLCಗಳು, ಬೋರ್ಡು, ಡೈರೆಕ್ಟರ್ಗಳು, ಎಲ್ಲ ಬೇಕಾದಷ್ಟು ಮಾಡಿದ್ವಿ. ಎಲ್ಲರೂ ನಮ್ಮ ಜೊತೆ ಶಿವಕುಮಾರ್ ಅವರು ನಾಯಕರುಗಳನ್ನ ಬೆಳೆಸ್ತಾ ಬೆಳೆಸ್ತಾ ಒಂದು ವೇದಿಕೆಯನ್ನು ಸಿದ್ಧ ಮಾಡ್ಕೊಳ್ತಾರೆ. ಅವ್ರು ಬೆಳ್ಕೊಳ್ಳೋದು ಬಿಡೋದು ಅವ್ರು ಬಿಟ್ಟಿದ್ದು, ಲಾಯಲ್ ಆಗಿರ್ಬೇಕಾದ್ದು ಪಕ್ಷಕ್ಕೆ, ಮತ್ತೊಂದು ಲೀಡರ್ಗೆ ಎಲ್ಲ ಅವ್ರು ಬಿಟ್ಟಿದ್ದು. ಫೈನಲಿ ಹಂಗೆ ಎಲ್ಲಾ ಲೀಡರ್ಸ್ ಅಷ್ಟೇ, ನಾನೊಬ್ಬನೇ ಅಲ್ಲ. ಬಿಟ್ಟು ಹೋದ್ರು, ಬೇರೆ ಬರ್ಬೇಕಂದಾಗ ಬರ್ಲಿಲ್ಲ. ನಾನು ಮೊನ್ನೆ ನೋಡಿ, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ರಮ್ಯಾ ಸೋತಿಯರ ವಾಟ್ ನೆಕ್ಸ್ಟ್ ಅಂತ. ವಾಟ್ ನೆಕ್ಸ್ಟ್ ರಮ್ಯಾಗೆ ಬೇರೆ ಏನಾದ್ರು ಸಾಧ್ಯತೆ ಇದೆ? MLC ಅನ್ನೋ ಥರದ ಮಾತು ಕೇಳ್ತಾ ಇದೆ. ಶಿ ಇಸ್ ಅವರ್ ಪಾರ್ಟಿ ಇಂಪಾರ್ಟೆಂಟ್ ಲೀಡರ್. MLC ಆಗಬಹುದಾ? ಶಿ ಇಸ್ ಎನ್ ಅಸೆಟ್ ಟು ಅವರ್ ಪಾರ್ಟಿ. ಏನೇಳಿ MLC ಆಗಬಹುದಾ? ಶಿ ಇಸ್ ಎನ್ ಅಸೆಟ್ ಟು ಅವರ್ ಪಾರ್ಟಿ. ಪಕ್ಷ ಅವ್ರನ್ನ ಎಲ್ಲೆಲ್ಲಿ ಯಾರನ್ನ ಎಲ್ಲೆಲ್ಲಿ ಉಪಯೋಗಿಸ್ಕೋಬೇಕು ಅಂತ ತೀರ್ಮಾನ ಮಾಡಿ ಅವ್ರನ್ನ MLC ಮಾಡಬೇಕು ಅನ್ನೋ ಆಸೆ ತಮಗಿದೆಯಾ? ಐ ಆಮ್ ಟೆಲಿಂಗ್ ಯು, ಪಕ್ಷ ಯಾರನ್ನ ಎಲ್ಲೆಲ್ಲಿ ಉಪಯೋಗಿಸ್ಕೊಳ್ಬೇಕು ಅನ್ನೋ ತೀರ್ಮಾನ ಮಾಡ್ತದೋ ನಮ್ಮ ನಾಯಕರು ಸಿದ್ದರಾಮಯ್ಯನವರು ಇದ್ದಾರೆ, ನಮ್ಮ ಪಕ್ಷ ಇದೆ. ಅವರು ಶಿವಕುಮಾರ್ ಅವ್ರನ್ನ ಕೇಳೋದು, ನೀವೇ ಕರ್ಕೊಂಡು ಬಂದ ರಮ್ಯಾ ಬ್ರೈಟ್ ಫ್ಯೂಚರ್ ಇದೆ ಅಂತ ಹೇಳಿದ್ರಿ. ನಿಮ್ಮ ಆಸೆ ಹೇಳಿ, ರಮ್ಯಾ MLC ಆಗಬೇಕು ಅನ್ನೋ ಆಸೆ ಇದೆಯಾ? ಪಾರ್ಲಿಮೆಂಟ್ಗೆ ನಿಲ್ಸಿದೀವಲ್ಲಪ್ಪ. ನಿಲ್ಸಿದಿರಿ, ಸೋತಿದಾರಲ್ಲ. ಈಗ ಸೋತ ಮೇಲೆ MLC ಮಾಡಿ ಮಿನಿಸ್ಟರ್ ಮಾಡ್ತಾರೆ ಅನ್ನೋ ಥರದ ಮಾತಿದೆ. ನಾನು ಈಗ ನೋಡಿ, ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಅಲ್ಲ. ಯಾಕೆಂದರೆ ದಿಸ್ ಇಸ್ ನಾಟ್ ಎ ಪ್ಲಾಟ್ಫಾರ್ಮ್ ವಿಚ್ ಐ ಹ್ಯಾವ್ ಟು ಟೆಲ್ ಯಾರನ್ನ ಏನು ಮಾಡಬೇಕು ಅಂತ. ನಿಮ್ಮ ಆಸೆ ಕೇಳ್ತಾ ಇದ್ದೀನಿ ನಾನು. ನನ್ನ ಆಸೆನೂ ಅಷ್ಟೇ ಹೇಳ್ತೀನಿ, ಕೇಳಿಲ್ಲ. ನನ್ನ ಆಸೆನೂ ಕೂಡ ನನ್ನ ಆಸೆ ಏನಪ್ಪ ಅಂದರೆ ನಮ್ಮ ಲೀಡರ್ಗಳನ್ನ ಪುಷ್ಟಿಯಾಗಿ ಬೆಳೆಸಬೇಕು. ವಿ ಹ್ಯಾವ್ ಟು ಮೇಕ್ ದೆಮ್ ಸ್ಟ್ರಾಂಗ್. ಯು ಶುಡ್ ನಾಟ್ ಲೀವ್ ದೆಮ್. ಸ್ಟ್ರಾಂಗ್ ಆಗಿ ಮಾಡಬೇಕು ಅಂದರೆ ಸೋತಾಗ ಅವರ ಕೈ ಬಿಡಬಾರದು. ಸೋತಾಗ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಮುಂದೆ ನಡೆಸಿ. ನೋಡಿ, ನಮ್ಮಲ್ಲಿ ಇಸ್ ಇಟ್ ನಾಟ್ ರೈಟ್? ಐ ಆಮ್ ಟೆಲಿಂಗ್ ಯು, ಆಲ್ ದಿ 224 ಅಸೆಂಬ್ಲಿ ಕ್ಯಾಂಡಿಡೇಟ್ಸ್, 28 ಜನ MP ಕ್ಯಾಂಡಿಡೇಟ್, ಅವ್ರು ಗೆಲ್ಲಿ ಸೋಲಿ ನಮ್ಗೆ ಅವರೇ MPಗಳು, ನಮ್ಗೆ ಅವರೇ MLAಗಳು. ಅವ್ರನ್ನ ಬೆಳೆಸಬೇಕು, ಅವ್ರ ಕ್ಷೇತ್ರದಲ್ಲಿ ಬೆಳೆಸಬೇಕು, ಅಲ್ಲಿ ಶಕ್ತಿ ಕೊಡಬೇಕು, ಅವ್ರು ಹೇಳೋದನ್ನೆಲ್ಲ ಕೇಳಬೇಕು, ಅವ್ರ ಗೌರವ ಕೊಡಬೇಕು. ದಟ್ ಈಸ್ ಹೌ ವಿ ಹ್ಯಾವ್ ಟು ಬಿಲ್ಡ್ ದೆಮ್. ಐ ಆಮ್ ಕಮಿಂಗ್ ಟು ದಿ ಫೈನಲ್ ಪಾರ್ಟ್ ಆಫ್ ದಿ ಇಂಟರ್ವ್ಯೂ. ಕೊನೆಯದಾಗಿ ಕೇಳ್ತೀನಿ, ಬೆಂಗಳೂರಿನ ವಿಚಾರ ಹೇಳಿದ್ರಿ. 3 ಕ್ಷೇತ್ರಗಳನ್ನು ಸೋತ ನಂತರ ನಿಮಗೆ ಇಲ್ಲಿನ ಸಚಿವರುಗಳು ಯಾರ್ಯಾರಿದ್ದರು, ಶಾಸಕರು ಯಾರ್ಯಾರಿದ್ದರು, ಅವ್ರುಗಳ ರೆಸ್ಪಾನ್ಸಿಬಲ್ ಮಾಡಬೇಕು ಅಂತ ಅನ್ಸಲ್ವ ನಿಮಗೆ? ರಾಮಲಿಂಗಾರೆಡ್ಡಿ, KJ ಜಾರ್ಜ್, ರೋಷನ್ ಬೇಗ್, ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ ಘಟಾನುಘಟಿಗಳಿದ್ದುಕೊಂಡು ಕನಿಷ್ಠ ಪಕ್ಷ ಕಾಂಗ್ರೆಸ್ ಹೈಕಮಾಂಡಿನ ನೇರ ಕ್ಯಾಂಡಿಡೇಟ್ ನೀಲೇಕಣಿಯವ್ರನ್ನ ಗೆಲ್ಲಿಸ್ಕೊಳಕ್ಕಾಗಲಿಲ್ಲ. ನೋಡಿ, ಎಲ್ಲ ಕ್ಯಾಂಡಿಡೇಟ್ಸು ಇನ್ಕ್ಲೂಡಿಂಗ್ ಆಲ್ MLAs. ಬಟ್ ನೀಲೇಕಣಿ ವಾಸ್ ಅ ಕ್ಯಾಂಡಿಡೇಟ್ ಈವನ್ ಬಿಫೋರ್ ಹಿ ಬಿಕೇಮ್ ಎ ಮೆಂಬರ್. ನೋ, ಸಿ ಮೇ ಬಿ ದೇರ್ ಆರ್ ಸೋ ಮೆನಿ ಸಚ್ ಇನ್ಸ್ಟೆನ್ಸಸ್. ಸಿ he was a united candidate, we all supported but him. So ಗೆಲ್ಸ್ಕೊಳ್ಳೋಕ್ಕಾಗಲಿಲ್ಲ. ಸೊ ನೈತಿಕ ಹೊಣೆ ಸಚಿವರುಗಳದ್ದು ಹೌದಾ ಅಲ್ಲ? ನೋಡಿ ಹೇಳ್ತೀನಿ ಕೇಳಿ, ಎಲ್ಲ ಸಚಿವರುಗಳು, ದಿನೇಶ್ ಇರ್ಬೋದು, ರಾಮಲಿಂಗ ಸರ್, ನೀವು ವರ್ಕ್ ಮಾಡಿದ್ದಾರೆ ಅಂತ ಹೇಳ್ತೀರಿ. ನೀವು ಹೇಳ್ತಿರೋದು ಈಗ ಇಂಡಿಯಾ ಟೀಮು ಮ್ಯಾಚ್ ಸೋತು ಬಂದ್ರೆ ನೋಡಿ, ಟೀಮ್ 4 ತಲೆಗಳನ್ನ ಕಿತ್ತಾಕ್ತಾರೆ, ಚೇಂಜ್ ಮಾಡಿ ಟೀಮ್ನ ಅಂತ. ಪ್ರಾಮಾಣಿಕವಾಗಿ ಅವ್ರ ಕೆಲಸನೆಲ್ಲ ಮಾಡಿದ್ದಾರೆ. ಹೌದು, ಆಟ ಆಡೋರು ಪ್ರಾಮಾಣಿಕ. ಈಗ ನೀವು ಹೇಳಿದ್ರೆ ಈಗ ನಿಮ್ಮ ಟಿವಿ ನೀವು ನಡೆಸ್ತಾ ಇದ್ದೀರಾ, ನಿಮ್ಮ ಲೀಡರ್ಶಿಪ್ ಅಲ್ಲಿ ನಡೀತಾ ಇದೆ. ಏನೋ ಸ್ವಲ್ಪ TRP ಕಡಿಮೆ ಆಗೋಯ್ತು ಅಂದ ತಕ್ಷಣ ಎಲ್ಲ ಬದಲಾವಣೆಗಳಾಗ್ತದೆ. ನಾನು ಕೇಳ್ತಿರೋದು ಪೂರ್ತಿ ಬದಲಾವಣೆ ಆಗುತ್ತೆ ಇಲ್ಲ, ಬದಲಾವಣೆಗಳಾಗಬೇಕಾಗತ್ತೆ. ಟೀಮನ್ನ ಹೇಗೆ ಚೇಂಜ್ ಮಾಡ್ತೀವೋ ಕ್ರಿಕೆಟ್ ಟೀಮನ್ನ ಹಾಗೆ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊಳ್ತೀರಾ. ನಿಮ್ದು ಸ್ಟೈಲು, ನಿಮ್ಮ ಬಿಸ್ನೆಸ್ ಸ್ಟ್ರಾಟಜಿಕ್ ಚೇಂಜ್ ಮಾಡ್ತೀರಾ. ಹಾಗೆ ನಾವು ಕೂಡ, ಈಗ ನಾನು ಹೇಳ್ತೀನಿ ಕೇಳಿ, ನಾವು ಕೂಡ ನಮ್ಮ ಸ್ಟೈಲ್ ಆಫ್ ಪೊಲಿಟಿಕಲ್ ಆಕ್ಟಿವಿಟೀಸ್ ನಾವು ಚೇಂಜ್ ಮಾಡ್ಕೊಳ್ತೀವಿ. ನಿಮ್ಮದವ್ರು ಕೇಳ್ಕೊಳ್ತೀವಿ, ಏನೇನು ಮಾಡಬೇಕು, ಏನು ಎತ್ತ, ನೆಕ್ಸ್ಟ್ ಟೈಮ್ ಹೆಂಗ್ ಅಪ್ರೋಚ್ ಮಾಡೋದು, ಹೆಂಗೆ ಮಾಧ್ಯಮನ ಇಟ್ಕೊಳ್ಳೋದು, ಮೋದಿನ ಈ ರೀತಿ ಮಾಧ್ಯಮಗಳು ಇಟ್ಕೊಳ್ಳೋದ್ರ ಬಗ್ಗೆ ಮಾಧ್ಯಮಗಳು ನೀವು ನೋಡಿ, ನೀವು ಮಾಡಿದ ಎಲ್ಲ UPA ಸರ್ಕಾರ ಮಾಡಿದ ಎಲ್ಲ ಹಗರಣಗಳನ್ನು ಬಯಲಿಗೆ ತಂದಿದ್ದು ಮಾಧ್ಯಮಗಳು. ಮೋದಿಯ ಬಗ್ಗೆ 2002 ರೈಟ್ಸ್ನ ವಿಚಾರದ ಬಗ್ಗೆ ಕಂಟಿನ್ಯೂಯಸ್ ಆಗಿ ಇಲ್ಲಿ ತನಕ 12 ವರ್ಷಗಳ ಕಾಲ ಅದನ್ನು ಜೀವಂತ ಇಟ್ಟಿರೋದು ಮಾಧ್ಯಮಗಳೇ. ಸೊ ಮಾಧ್ಯಮಗಳು ಯಾರೋ ಅವ್ರ ಪರ ಇವ್ರ ಪರ ಅಂತಿಲ್ಲ,
ಮಾಧ್ಯಮಗಳು ಅದನ್ನು ತೋರಿಸುತ್ತೆ. ಜನತೆ ವಿವೇಚನೆಗೆ ಬಿಟ್ಟಿದ್ದು. ಪ್ರಾಬಬ್ಲಿ ನಾನು ಹೇಳಿದಾಗೆ ಮಾಧ್ಯಮಗಳಿಗೆ ಎಲೆಕ್ಷನನ್ನು ಗೆಲ್ಲಿಸೋ ಅಥವಾ ಸೋಲಿಸೋ ಶಕ್ತಿ ಇಲ್ಲ. ಯು ಆರ್ ಓವರ್ ಎಸ್ಟಿಮೇಟಿಂಗ್ ಮೀಡಿಯಾ ಆ್ಯಂಡ್ ಯು ಆರ್ ಇಗ್ನೋರಿಂಗ್ ಯುವರ್ ಓನ್ ಔಟ್ಡೇಟೆಡ್ ಸ್ಟೈಲ್ ಆಫ್ ಕನ್ವೆನ್ಷನಲ್ ಪೊಲಿಟಿಕ್ಸ್. ನಿಮ್ಮದೇ ಕನ್ವೆನ್ಷನಲ್ ಸ್ಟೈಲ್ ಆಫ್ ಪೊಲಿಟಿಕ್ಸನ್ನು ಚೇಂಜ್ ಮಾಡ್ಕೋಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ ಇಲ್ಲೋ ಅಂತೇಳಿ ಯು ಆರ್ ಇಗ್ನೋರಿಂಗ್ ಇಟ್. ನಾನು ಇಗ್ನೋರ್ ಮಾಡ್ತಾ ಕೇಜ್ರಿವಾಲ್ ಅಲೆ ದೆಹಲಿಯಲ್ಲಿ ಕೊಚ್ಕೊಂಡು ಬಂದಾಗಲೇ ನಿಮಗೆ ನಿಮ್ಮ ಕಣ್ಣು ತೆರಿಬೇಕಾಗಿತ್ತು. ಕಾಂಗ್ರೆಸ್ಗೆ ವಿ ಆರ್ ಆನ್ ದಿ ರಾಂಗ್ ಪಾತ್ ಅಂತ ಅನ್ನಿಸ್ಬೇಕಾಗಿತ್ತು. ಐ ಥಿಂಕ್ ಇಟ್ ವಾಸ್ ಟೂ ಲೇಟ್. ಕೇಜ್ರಿವಾಲ್ ಸ್ವೀಪ್ ಕೂಡ ಟೂ ಲೇಟ್ ಅಂತ. ಟೂ ಲೇಟ್ ಇಟ್ ಈಸ್. ನಾನು ಅಲ್ಲ ಟೈಮಲ್ಲಿ ಅಲ್ಲಿದ್ದೆ. ಅಷ್ಟು ನಾನೇ ಒಂದು 7-8 ಸೀಟ್ ಬರ್ಬೋದು ಅಂತ ನನ್ನ ಲೆಕ್ಕಾಚಾರ. ನೋಡಿದ್ರೆ ನಮ್ಗೆ 7-8 ಸೀಟ್ ಆಗೋಯ್ತು, ಅವ್ರಿಗೆ 40 ಸೀಟ್ ಆಗೋಯ್ತು. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಅವರೇ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಟಾಕ್ ಅಬೌಟ್ ಎ ಲಾಸ್, ಬಟ್ ಮಾತಾಡಿದಿರಿ. ಹೋಪ್ಫುಲಿ ಕಾಂಗ್ರೆಸ್ ವಿಲ್ ರೀಇನ್ವೆಂಟ್ ಇಟ್ ಸೆಲ್ಫ್. ಥ್ಯಾಂಕ್ ಯು. ಮೋದಿ ಅಲೆಯಲ್ಲಿ ಕಾಂಗ್ರೆಸ್ ಕೊಚ್ಚಿ ಹೋಗಿದೆ. ಮುಂದೆ ಜೈರಾಮ್ ರಮೇಶ್ ಅವರಿಂದ ಹಿಡಿದು ಅನೇಕ ಕಾಂಗ್ರೆಸ್ಸಿಗರು ಹೇಳಿದ್ದಾರೆ ದ ಪಾರ್ಟಿ ಶುಡ್ ಟ್ರಾನ್ಸ್ಫಾರ್ಮ್ ಅಂತ. ಬಟ್ ಒಂದು ಇನೆವಿಟಬಲ್ ಪಾರ್ಟನ್ನು ಶಿವಕುಮಾರ್ ಇವತ್ತು ಹೇಳಿದರು, ಬೇರೆ ಲೀಡರ್ಗಳು ಹೇಳಿದ್ದಾರೆ. ಇಟ್ ಈಸ್ ರೀಇಟರೇಟೆಡ್, ಯಾವುದೇ ಟ್ರಾನ್ಸ್ಫಾರ್ಮೇಷನ್ ಆದರೂ ದ ಕಾನ್ಸ್ಟೆಂಟ್ ಈಸ್ ನೆಹರು ಗಾಂಧಿ ಫ್ಯಾಮಿಲಿ. ಅದನ್ನು ಇಟ್ಕೊಂಡೇ ಪಕ್ಷ ಇರಬೇಕಾಗತ್ತೆ. ನೋ ಅದರ್ ಗೋ. ಥ್ಯಾಂಕ್ ಯು.